ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗಳಿಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಾಗಿರಬಹುದು ಅಥವಾ ಕೆಲವೊಂದಿಷ್ಟು ವಿಜ್ಞಾನದ ವಿಷಯಗಳು ಏನಾಗಿರ್ತಾವೆ ಅಂದರೆ ಸ್ವಲ್ಪ ಟಫ್ ಆಗಿರ್ತಾವೆ. ಸೊ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾನು ತುಂಬ ಈಸಿಯೆಸ್ಟಾಗಿ ಯಾವ ರೀತಿಯಾಗಿ ನಾವು ಈ ಒಂದು ಕಾರ್ಬನ್ ಮತ್ತು ಸಂಯುಕ್ತಗಳನ್ನು ಅದರ ಸಂಯುಕ್ತಗಳನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲನೇದಾಗಿ ಕಾರ್ಬನ್ನಿನ ಸಂಕೇತ ಸಿ ಅಂತ ಆ್ಯಂಡ್ ಅದರ ಪರಮಾಣು ಸಂಖ್ಯೆ 6. ಅದರ ಎಲೆಕ್ಟ್ರಾನಿಕ್ ವಿನ್ಯಾಸ ಏನಾಗಿರುತ್ತೆ 1s2 2s2 2p2. 1s2 ಅನ್ನುವಂಥದ್ದು ಕೆ ಶೆಲ್ಲಲ್ಲಿ ಇರುತ್ತೆ, 2s2 2p2 ಅನ್ನುವಂಥದ್ದು ಎಲ್ ಶೆಲ್ಲಲ್ಲಿರುತ್ತೆ. ಹಾಗೆಯೇ ಇದರ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟು ಇರ್ತಾವೆ ಅಂತ ಹೇಳಿದ್ರೆ 4 ಇರ್ತಾವೆ. ವೇಲೆನ್ಸಿ ಏನಾಗಿರುತ್ತೆ 4 ಇರುತ್ತೆ. ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಗಳಿಗೂ ಮತ್ತು ವೇಲೆನ್ಸಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ವೇಲೆನ್ಸಿ ಬೇರೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಬೇರೆ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಪ್ರತಿಯೊಂದು ಧಾತು ಏನು ಮಾಡುತ್ತೆ ಅಂತ ಹೇಳಿದರೆ ಅದರ ಒಂದು ಪ್ರವೃತ್ತಿ ಏನು ಅಂತಂದ್ರೆ ಹತ್ತಿರದ ರಜಾನಿಲದ ವಿನ್ಯಾಸವನ್ನು ಹೊಂದುವುದು. ಅಂದ್ರೆ ಹತ್ತಿರದ ರಜಾನಿಲ ಅಂತ ಹೇಳಿದರೆ ನಾವು ಇಂಗ್ಲೀಷ್ನಲ್ಲಿ ಅವುಗಳಿಗೆ ರೇರ್ ಗ್ಯಾಸಸ್ ಅಂತ ಕರಿತೀವಿ ಅಥವಾ ನೋಬಲ್ ಗ್ಯಾಸಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೀಲಿಯಂ ಆಗಿರ್ಬೋದು, ನಿಯಾನ್ ಆಗಿರ್ಬೋದು, ಆರ್ಗಾನ್ ಆಗಿರ್ಬೋದು, ಕ್ರಿಪ್ಟಾನ್ ಆಗಿರ್ಬೋದು. ಸೊ ಇವುಗಳಿಗೆ ನಾವು ರಾಜಾನಿಲಗಳು ಅಂತ ಕರಿತೀವಿ. ಸೊ ಇದರ ವೇಲೆನ್ಸಿ ಏನಾಗಿರುತ್ತೆ ಅಂದರೆ 0 ಆಗಿರುತ್ತೆ. ಕಾರ್ಬನ್ನಿನ ವೇಲೆನ್ಸಿ 4, ಹಾಗೆಯೇ ರಾಜಾನಿಲ ಅಂದರೆ ರೇರ್ ಗ್ಯಾಸಸ್ ಆಗಿರ್ಬೋದು ಅಥವಾ ನೋಬಲ್ ಗ್ಯಾಸಸ್ ಆಗಿರ್ಬೋದು ಅವುಗಳ ವೇಲೆನ್ಸಿ ಏನಾಗಿರುತ್ತೆ ಅಂತ ಹೇಳಿದರೆ 0 ಆಗಿರುತ್ತೆ. ಸೊ ಯಾವುದೇ ಒಂದು ಧಾತು ಆಗಿರ್ಬೋದು ಆ ಧಾತುವಿನ ವೇಲೆನ್ಸಿ 0 ಆಗುವವರೆಗೂ ಏನು ಮಾಡುತ್ತೆ ಅಂತ ಹೇಳಿದರೆ ಅದು ಹತ್ತಿರದ ರಜಾನಿಲದ ವಿನ್ಯಾಸವನ್ನು ಪಡ್ಕೊಳ್ಳುವಂಥದ್ದು ಪ್ರತಿಯೊಂದು ಧಾತುವಿನ ಒಂದು ಗುಣ ಆಗಿರುತ್ತೆ. ಸೊ ಈ ರೀತಿಯಾಗಿ ಹತ್ತಿರದ ರಾಜಾನಿಲದ ವಿನ್ಯಾಸವನ್ನು ಪಡ್ಕೊಳ್ಳುವ ಸಲುವಾಗಿ ಅಷ್ಟಕ ವಿನ್ಯಾಸವನ್ನು ಪ್ರತಿಯೊಂದು ಧಾತುಗಳು ಹೊಂದವು. ಪ್ರತಿಯೊಂದು ಧಾತುಗಳು ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಕಾರ್ಬನ್ ಅಂತ ತೊಗೊಳ್ತೀವಿ. ಸೊ ಏನು ಹಾಗಾದರೆ ಅಷ್ಟಕ ವಿನ್ಯಾಸ ಅಂತ ಹೇಳಿದರೆ ಯಾವ ಧಾತುವು ತನ್ನ ಅತ್ಯಂತ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಸ್ಗಳನ್ನು ಹೊಂದಿರುತ್ತದೆಯೋ ಆ ಧಾತುವು ಅಷ್ಟಕ ವಿನ್ಯಾಸ ಹೊಂದಿದೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಬರೆದಿದ್ದೀನಿ. ಸೊ ಇದೇನಂತ ಹೇಳಿದರೆ ನ್ಯೂಕ್ಲಿಯಸ್ ಅಥವಾ ಬೀಜಕೇಂದ್ರ ಅಂತ ಹೇಳ್ತೀವಿ. ಸೊ ಈ ಬೀಜಕೇಂದ್ರದಲ್ಲಿ ಮೊದಲನೇ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಇವಾಗ ನಾನು ಕಾರ್ಬನ್ ಅಂತ ಹೇಳಿ ಎಕ್ಸಾಂಪಲ್ ತೊಗೊಂಡ್ರೆ ಮೊದಲನೇ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ದಾವೆ. ಎರಡನೇ ಶೆಲ್ಲಲ್ಲಿ ಎಷ್ಟಿದ್ದಾವೆ ಅಂತ ಹೇಳಿದರೆ 1 2 3 4. ಅಂದರೆ ಇಲ್ಲಿ ನಾನು ಬರೆದಿದ್ದೀನಿ ನೋಡಿರಿ 1s2 1s2 2s2 2p2 ಅಂತ. ಸೊ ಅದನ್ನೇ ನಾನಿಲ್ಲೇ 1s2 2s2 2p2 ಅಂತ. ಓಕೆ, ನೆಕ್ಸ್ಟು ಕಾರ್ಬನ್ ಏನು ಮಾಡುತ್ತೆ ಹಾಗಾದರೆ? ಕಾರ್ಬನ್ ತನ್ನ ಹೊರಕವಚದಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಅಂದರೆ ನಿಮಗೆ ಗೊತ್ತಲ್ಲ, ನಾನು ಇಲ್ಲಿ ತೋರಿಸಿದೆ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಇದಕ್ಕೆ ಇರ್ತಾವೆ. ಸೊ ಇದು ಅಷ್ಟಕ ವಿನ್ಯಾಸವನ್ನು ಹೊಂದಬೇಕು. ಅಷ್ಟಕ ವಿನ್ಯಾಸವನ್ನು ಹೊಂದಬೇಕು ಅಂತ ಹೇಳಿದರೆ ಇದಕ್ಕೆ ಇನ್ನೂ 4 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ. ಅಂದರೆ ಈ ಹೊರಕವಚದಲ್ಲಿ 1 2 3 4 ಏನಿದಾವಲ್ಲ ಈ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಸ್ಗಳು ಆಗಬೇಕು. ಅಂದಾಗ ಮಾತ್ರ ಕಾರ್ಬನ್ ಅಷ್ಟಕ ವಿನ್ಯಾಸವನ್ನು ಹೊಂದುತ್ತೆ. ಸೊ ಹಾಗಾಗಿ ಏನು ಮಾಡುತ್ತೆ, ಕಾರ್ಬನ್ಗೆ 2 ಆಪ್ಷನ್ ಇರುತ್ತೆ. ಒಂದು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಬೇಕು ಅಥವಾ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡುತ್ತೆ ಹಾಗಾದರೆ 2 ಕೆಲಸಗಳನ್ನು ಮಾಡುತ್ತೆ. ಸೊ ಏನು ಹಾಗಾದರೆ ಅಷ್ಟಕ ವಿನ್ಯಾಸವನ್ನು ಹೊಂದಲು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳಬೇಕು ಅಥವಾ 4 ಎಲೆಕ್ಟ್ರಾನ್ಗಳನ್ನು ಇದು ಪಡ್ಕೊಳ್ಬೇಕು. ಸೊ ಒಂದು ವೇಳೆ ಇದು 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡ್ರೆ ಏನಾಗುತ್ತೆ ಅಥವಾ 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ನಾವು 1 ಬೈ 1 ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಒಂದನೇದು ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು C4 ಆ್ಯನಯಾನನ್ನು ಉಂಟು ಮಾಡಬಹುದು. ಅಂದರೆ ಏನೀಗ C4 ಆ್ಯನಯಾನ್ ಅಂತ ಹೇಳಿದರೆ ಯಾವ ಒಂದು ಧಾತುವು ಎಲೆಕ್ಟ್ರಾನ್ಸ್ಗಳನ್ನು ಪಡೆದುಕೊಳ್ಳುತ್ತದೆಯೋ ಅದರದ್ದು ಚಾರ್ಜ್ ಏನಾಗಿರುತ್ತೆ ಅಂದರೆ ಮೈನಸ್ ಆಗಿರುತ್ತೆ. ಯಾವ ಒಂದು ಧಾತು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುತ್ತೆ ಅದರ ಒಂದು ಚಾರ್ಜ್ ಏನಾಗಿರುತ್ತೆ ಅಂತ ಹೇಳಿದರೆ ಕಳೆದುಕೊಳ್ಳುತ್ತೆ ಅಂತ ಹೇಳಿದರೆ ಅದರದ್ದು ಚಾರ್ಜ್ ಏನಾಗಿರುತ್ತೆ ಪ್ಲಸ್ ಆಗಿರುತ್ತೆ. ಸೊ ಈ ಒಂದು ಏನಂತ ಹೇಳಿದರೆ ಸೈನ್ಸಲ್ಲಿ ಅಥವಾ ರಸಾಯನಶಾಸ್ತ್ರದಲ್ಲಿ ನಾವು ಏನು ಹೇಳ್ತೀವಿ ಅಂತ ಹೇಳಿದರೆ ಯಾವುದೇ ಒಂದು ಧಾತು ಆಗಿರ್ಬೋದು ಎಲೆಕ್ಟ್ರಾನ್ನ ಪಡೆದುಕೊಂತು ಅಂತ ಹೇಳಿದರೆ ಅದು ಆ್ಯನಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಎಲೆಕ್ಟ್ರಾನ್ಗಳನ್ನು ಅದು ಕಳೆದುಕೊಂತು ಅಂತ ಹೇಳಿದರೆ ಅದು ಕ್ಯಾಟಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಕಾರ್ಬನ್ ಏನು ಮಾಡುತ್ತೆ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು C4 ಆ್ಯನಯಾನನ್ನು ಉಂಟು ಮಾಡಬಹುದು. ಒಂದು ವೇಳೆ ಉಂಟು ಮಾಡಿದರೆ ಏನೇನೆಲ್ಲ ಆಗಬಹುದು ಅಂತ
ಈಗ ನೋಡೋಣ. ಒಂದು ವೇಳೆ 4 ಎಲೆಕ್ಟ್ರಾನ್ಗಳನ್ನ ಇದು ಪಡೆದುಕೊಂತು ಅಂತ ಹೇಳಿದರೆ, ಅಂದರೆ ಈಗ ನಾವು ಅದರದ್ದು ಎಲೆಕ್ಟ್ರಾನ್ ವಿನ್ಯಾಸವನ್ನು ನೋಡ್ತೀವಿ 1s2 2s2 2p2 ಅಂತ ಹೇಳಿ. ಸೊ ಇದರಲ್ಲಿ ಎಲೆಕ್ಟ್ರಾನ್ಸ್ಗಳು ಏನಾಗಿರ್ತಾವೆ ಅಂತಂದರೆ 10 ಇದ್ದಾವೆ, ಪ್ರೋಟಾನ್ಸ್ಗಳು ಏನಾಗಿರ್ತಾವೆ ಅಂತಂದ್ರೆ 6 ಇದಾವೆ. ಅಂದರೆ ಒಂದು ವೇಳೆ ಅದು 4 ಎಲೆಕ್ಟ್ರಾನ್ಗಳನ್ನು ಹೆಚ್ಚಿಗೆ ಪಡೆದುಕೊಳ್ತು ಅಂತ ಹೇಳಿದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ 10 ಆಗುತ್ತೆ, ಪ್ರೋಟಾನ್ಗಳ ಸಂಖ್ಯೆ 6 ಆಗುತ್ತೆ. ಆದರೆ ಇಲ್ಲಿ ನೋಡ್ರಿ, ನಾನು ಯಾವ ಥರ ಇದು ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬೀಜ ಕೇಂದ್ರ. ಬೀಜ ಕೇಂದ್ರದಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ 6 ಪ್ರೋಟಾನ್ಗಳು ಇರ್ತವೆ. ಈಗ ನಾವು ಯಾವುದೇ ಒಂದು ಧಾತುವಿಗೆ ಪರಮಾಣು ಸಂಖ್ಯೆ ಅಂತ ಹೇಳ್ಕೊಡ್ತೀವಿ. ಪರಮಾಣು ಸಂಖ್ಯೆ ಅನ್ನುವಂಥದ್ದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದರೆ ಪ್ರೋಟಾನ್ಗಳ ಸಂಖ್ಯೆ ಹಾಗೂ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವೇನಂತ ಕರಿತೀವಿ, ಪರಮಾಣು ರಾಶಿ, ಪರಮಾಣು ಸಂಖ್ಯೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಕಾರ್ಬನಿನ ಪರಮಾಣು ಸಂಖ್ಯೆ ಎಷ್ಟು ಅಂತ ಹೇಳಿದರೆ 6 ಅಂತ ಹೇಳ್ತೀವಿ. ಇದರ ಅರ್ಥ ಏನು ಅಂತ ಹೇಳಿದರೆ ಇದರಲ್ಲಿ ಎಲೆಕ್ಟ್ರಾನ್ಸ್ಗಳು ಎಷ್ಟು ಇರ್ತಾವೆ ಅಂತ ಹೇಳಿದರೆ 6 ಇರ್ತಾವೆ, ಪ್ರೋಟಾನ್ಸ್ಗಳು ಎಷ್ಟು ಇರ್ತಾವೆ ಅಂತ ಹೇಳಿದರೆ 6 ಇರ್ತಾವೆ ಅಂತ ಅರ್ಥ. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದರೆ ನಿಮಗೆ ಆಕ್ಸಿಜನ್ನಿನ ಒಂದು ಪರಮಾಣು ಸಂಖ್ಯೆ ಎಷ್ಟು ಅಂತ ಹೇಳಿದರೆ 8. ಇದರಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿರುತ್ತೆ? 8 ಇರುತ್ತೆ. ಪ್ರೋಟಾನ್ಗಳ ಸಂಖ್ಯೆ ಎಷ್ಟಿರುತ್ತೆ? 8 ಇರುತ್ತೆ. ಅಂದರೆ ಯಾವುದೇ ಒಂದು ಧಾತುವಿಗೆ ನಾವು ಪರಮಾಣು ಸಂಖ್ಯೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಅದರಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆನೂ ಅಷ್ಟೇ ಇರುತ್ತೆ, ಪ್ರೋಟಾನ್ಗಳ ಸಂಖ್ಯೆನೂ ಸಹ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕಾರ್ಬನಿನ ಒಂದು ವಿಷಯಕ್ಕೆ ಬಂದಾಗ ಇದೇನು ಮಾಡುತ್ತೆ ಅಂತ ಹೇಳಿದರೆ 6 ಪ್ರೋಟಾನ್ಸ್ ಇರುವಂತಹ ಬೀಜ ಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳೋದು ಏನಾಗ್ಬೋದು ಅಂತಂದರೆ ಇದಕ್ಕೆ ಕಷ್ಟ ಆಗ್ಬೋದು. ಅಂದರೆ ಇಲ್ಲಿ ಬೀಜ ಕೇಂದ್ರ ಇದೆ, ಬೀಜ ಕೇಂದ್ರದಲ್ಲಿ ಆಲ್ರೆಡಿ 6 ಪ್ರೋಟಾನ್ಸ್ಗಳಿದ್ದಾವೆ. 1ನೇ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ಗಳು ತುಂಬಿದ್ವು. 2ನೇ ಶೆಲ್ಲಲ್ಲಿ ಆ್ಯಸ್ ಯೂಶ್ವಲ್ ಎಷ್ಟು? 2 + 2 4, ಅಂದರೆ 1 2 3 4. ಈಗ ಇದು 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂತು ಅಂತಂದರೆ ನಾನು ಇದನ್ನೆಲ್ಲ ಇಂಟು ಮಾರ್ಕಲ್ಲಿ ತೋರಿಸ್ತಿದ್ದೀನಿ. 1 2 3 4. ಅಲ್ಲಿಗೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಯಿತು? 10 ಆಯಿತು. ಪ್ರೋಟಾನ್ಗಳ ಸಂಖ್ಯೆ ಎಷ್ಟಾಯಿತು ಅಂತ ಹೇಳಿದರೆ 6 ಆಯಿತು. ಸೊ ಇಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಏನಾಯಿತು ಅಂತಂದರೆ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹೆಚ್ಚು ಕಡಿಮೆ ಆದಾಗ ಏನಾಗುತ್ತೆ? 6 ಪ್ರೋಟಾನ್ಸ್ಗಳಿರುವಂತಹ ಬೀಜ ಕೇಂದ್ರ, ಇಲ್ಲಿ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಸ್ಗಳಿದ್ದಾವೆ. ಸೊ ಅಲ್ಲಿ ಈ ಒಂದು 6 ಪ್ರೋಟಾನ್ಸ್ಗಳಿರುವಂತಹ ಒಂದು ಬೀಜ ಕೇಂದ್ರ 10 ಎಲೆಕ್ಟ್ರಾನ್ಸ್ಗಳನ್ನು ಹಿಡಿದಿಟ್ಟುಕೊಳ್ಳೋದು ಏನಾಗ್ಬೋದು ಅಂದರೆ ಅದಕ್ಕೆ ಕಷ್ಟ ಆಗಬಹುದು. ಅಂದರೆ ಏನಾಗಿರುತ್ತೆ, ಇಲ್ಲೇ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅಂದರೆ ಹೊರ ಕವಚ ಏನಿದೆ ಆ ಹೊರ ಕವಚಕ್ಕೂ ಮತ್ತು ಬೀಜ ಕೇಂದ್ರಕ್ಕೂ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಸೊ ಇದೇನು ಮಾಡುತ್ತೆ ಅಂತ ಹೇಳಿದರೆ ಬೀಜ ಕೇಂದ್ರ ಈ ಒಂದು ಎಲೆಕ್ಟ್ರಾನ್ಸ್ಗಳ ಮಧ್ಯೆ ಏನಾಗಿರುತ್ತೆ, ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಸೊ ಹಾಗಾಗಿ 6 ಪ್ರೋಟಾನ್ಸ್ಗಳಿರುವಂತಹ ಒಂದು ಬೀಜ ಕೇಂದ್ರ ಈ 10 ಎಲೆಕ್ಟ್ರಾನ್ಸ್ಗಳನ್ನು ಹಿಡಿದಿಟ್ಟುಕೊಳ್ಳೋದು ಏನಾಗ್ಬೋದು ಅಂತ ಹೇಳಿದರೆ ಅದಕ್ಕೆ ಕಷ್ಟ ಆಗಬಹುದು.